ನನ್ನ ಹೆಂಡತಿ ನನಗೆ ರೂಮ್ನಲ್ಲಿ ಏನೂ ಕೊಡ್ತಿರ್ಲಿಲ್ಲ ಅಂತಂದಮೇಲೆ ಅದರ ಜೀವನ ಮಾಡೋದು ಏನು ಅರ್ಥ ಇದೆ ಅಂತೇಳಿ ಚಂದನ್ ಶೆಟ್ಟಿ ಅವರಿಗೆ ನೇರವಾಗಿ ಒಂದು ಆರೋಪನೂ ಸಹ ನಿವೇದಿತ ಮೇಲೆ ಮಾಡಿದ್ರು ಅಂತ ಹೇಳ್ಬೋದು. ಹೌದು, ನಾವು ಹಿಂದಿನ ದಿನವೇ ಡಿವೋರ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ದು. ನಾವಿಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಡೈವರ್ಸನ್ನು ಪಡೆದುಕೊಂಡಿದ್ದೀವಿ. ಆದರೆ ಮಾಧ್ಯಮಗಳೆಲ್ಲ ಬಿಂಬಿಸಿದ್ದನ್ನು ನೋಡಿ ಒಬ್ಬರು ಸೆಲೆಬ್ರಿಟಿಗಳು ಡೈವರ್ಸ್ ಪಡೆದುಕೊಳ್ಳೋದು ದೊಡ್ಡ ಅಪರಾಧ ಅನ್ನೋ ರೀತಿ ಆಗುತ್ತೆ. ನಮ್ಮ ವೈಯಕ್ತಿಕ ಸಮಸ್ಯೆಗಳು ನಮಗೆ ಮಾತ್ರ ಗೊತ್ತಿರುತ್ತೆ. ಕೆಲವೊಂದು ಸಮಸ್ಯೆಗಳು ಹೇಳ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಅಂತಲೂ ಕೂಡ ಚಂದನ್ ಶೆಟ್ಟಿ ಅವರು ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ, ಮಾಧ್ಯಮದವರ ವಿಷಯವಾಗಿ ಕೂಡ ಅಂತಲೇ ಹೇಳ್ಬೋದು. ಇನ್ನು ನಿವೇದಿತಾ ಗೌಡ ಬಗ್ಗೆ ಮಾತಾಡಿರುವಂಥವ್ರು, ನಾವು ಈಗಾಗಲೇ 1 ವರ್ಷದಿಂದಲೂ ಕೂಡ ದೂರ ಇದ್ದೇವೆ. ಹಾಗೆಯೇ ನಾವಿಬ್ಬರು ಒಂದೇ ಮನೇಲೂ ಸಹ ಇಲ್ಲ. ನಮ್ಮಿಬ್ಬರ ಮಧ್ಯೆ 1 ವರ್ಷದಿಂದ ಏನೂ ಕೂಡ ನಡೀತಿರಲಿಲ್ಲ ಅಂತಂದ ಮೇಲೆ ಅಂಥ ಸಂಸಾರದಲ್ಲಿ ಇರೋದಕ್ಕಿಂತ ಹೊರಗಡೆ ಬರೋದೇ ಭಾಳ ಒಳ್ಳೆಯದು ಅಲ್ವಾ. ಯಾಕೋ ಇತ್ತೀಚೆಗೆ ಅವಳಿಗೂ ಕೂಡ ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಯಿತು ಅನಿಸುತ್ತೆ. ನನಗೂ ಸಹ ಭಾಳ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ. ಸಾಧ್ಯವಾಗದೇ ಇರೋದಕ್ಕೆ ನಾವು ಕೂಡ ಪರಸ್ಪರ ಒಪ್ಪಿಗೆಯಿಂದ ಹಾಗೂ ಸಂತೋಷದಿಂದಲೇ ದೂರ ಆಗಿದ್ದೀವಿ. ಆದರೆ ದೂರ ಆಗಿದ್ದನ್ನು ಕೂಡ ಕ್ಲಾರಿಫಿಕೇಷನ್ ಕೊಡೋಂಥ ಸ್ಥಿತಿಗೆ ನಾವು ಬಂದ್ವಿ, ಸೆಲೆಬ್ರಿಟಿ ಆಗಿದ್ದು ಕಾರಣಕ್ಕೆ ಅಂತ ಹೇಳಿ ಚಂದನ್ ಶೆಟ್ಟಿ ಅವರು ತಮ್ಮ ಮನದಾಳದ ನೋವನ್ನು ಹಾಗೂ ರೂಮಿನ ವಿಷಯವನ್ನು